ಎಲ್ಲ ರೀತಿಯ ಸೇವೆ ಮಾಡಿ ತನು ಮನವನ್ನು ಸಹಕಾರ ಮಾಡಿ ವರ್ಧಂತಿ ಉತ್ಸವಕ್ಕೆ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಅದೇ ಪ್ರಕಾರ ಆ ದೇವರು ಅವರು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ವರ್ಧಂತಿ ಕಾರ್ಯದಲ್ಲಿ ಆ ಕಾರ್ಯವನ್ನು ಸಿದ್ಧಿ ಮಾಡಿಬಿಟ್ಟು ಪ್ರತಿ ವಾರ್ಷಿಕವಾಗಿ ಬರುವಂತೆ ಮಾಡ್ತಾರೆ. ಅದೇ ಪ್ರಕಾರವಾಗಿ ವಿಶೇಷವಾಗಿ ತುಲಾಭಾರ ಸ್ಥಾನದಲ್ಲಿ ಕಾರ್ಯಸಿದ್ಧವಾಗಿ ನೆರವೇರ್ತಾ ಇದೆ. ಮುಂಚಿತ ವರ್ಷದ ಈ ಕಡೆ ಏನೇ ಕಾರ್ಯಕ್ರಮ ಆಗದಿದ್ದು ತುಲಾಭಾರ ಅನ್ನೋ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಆ ಕಾರ್ಯ ಆಗಿ ವರ್ಧಂತಿ ಮೊದಲನೇ ದಿವಸ ತುಲಾಭಾರ ಇರ್ತದೆ. ನಾವು ವಿಶೇಷ ತುಲಾಭಾರಗಳಾಗ್ತದೆ. ಯಾವುದೇ ಆರೋಗ್ಯದ ಸಲುವಾಗಿ, ಆರ್ಥಿಕ ಸಲುವಾಗಿ, ಯಾವುದೇ ಸ್ಥಳದಲ್ಲಿ ಸಂಗೀತ ಸಲುವಾಗಿ ಯಾವುದೇ ರೀತಿ ತೊಂದರೆ ಇದು ತುಲಾಭಾರವನ್ನು ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾಗಿ ಕಾರ್ಯಗಳಾಗ್ತದೆ. ಒಂದು ಹೊನ್ನಾವರ ತಾಲೂಕಿನ ಒಂದು ಹಳ್ಳಿ, ಈ ಮರಬಳ್ಳಿಯಲ್ಲಿ ವೀರವಿಠ್ಠಲ ಮುಖ್ಯ ಪ್ರಾಣ ದೇವಸ್ಥಾನದಲ್ಲಿ ಒಂದು ವೈಶಿಷ್ಟ್ಯ ಹೇಳಿದರೆ ಇಲ್ಲಿ 10 ಸಂಸ್ಥೆಗಳು ಇಲ್ಲ, ಧರ್ಮದರ್ಶಿ ಮಂಡಳಿ ಇಲ್ಲ. ಆದಿ ವೈದಿಕರ ಒಂದು ಕೈಯಿಂದ ಈ ಪರಂಪರೆ ನಡೆದು ಬರ್ತಾ ಇದೆ. ಆದರೆ ಇಲ್ಲೊಂದು ಸತ್ಯ ಕಾಣ್ತದೆ ಹೇಳಿದರೆ, ಯಾರು ಕಷ್ಟದಲ್ಲಿ ಬರ್ತಾರೋ ಅವರಿಗೆ ಸುಖ ಪ್ರಾಪ್ತಿಯಾಗಿದೆ. ಹಾಗೂ ಯಾರು ಇಲ್ಲಿ ತನ್ನ ಮನಸ್ಸಿನಲ್ಲಿ ಒಂದು ಅಪಘಾತ ಆಗಿದೆ, ಇಲ್ಲಿ ಸುಖ ಸಿಗ್ತದೆ ಎನ್ನುವ ದೃಷ್ಟಿಯಿಂದ ಜ್ಯೋತಿಷ್ಯ ಪ್ರಮಾಣದಲ್ಲಿ ಆದರೂ ದರ್ಶನ ಪ್ರಮಾಣದಲ್ಲಿ ಹಾಗೂ ವೈಯಕ್ತಿಕವಾಗಿ ದೇವರ ಸೇವೆಯಲ್ಲಿ ನೆಮ್ಮದಿ ಕೊಡುವಂಥ ಸ್ಥಳ ಇದ್ದರೆ ಈ ಮರಬಳ್ಳಿ ವೀರವಿಠ್ಠಲ ಮುಖ್ಯ ಪ್ರಾಣ ದೇವಸ್ಥಾನ. ಮುಖ್ಯ ಪ್ರಾಣ ಸನ್ನಿಧಿಯಲ್ಲಿ ನಾನು 20ನೇ ವರ್ಧಂತಿ ಉತ್ಸವದಲ್ಲಿ ಆಗಿದ್ದೇನೆ. ನಾನು ಇದೇ ಊರಿನ ನಿವಾಸಿ. ಆದರೆ ನಾನು ಪ್ರತಿ 20 ವರ್ಷಗಳಿಂದಲೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಇಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳು ಇಲ್ಲಿ ವ್ಯವಸ್ಥೆಯನ್ನು ನೋಡಿ ಖುಷಿ ಪಡುವಂಥದ್ದು. ಯಾಕಂದರೆ ಇಲ್ಲಿ ಯಾವುದೇ ಗಂತಿ ಬೇಕಾದ ಜಾತಿಗಳು ಮಾಡ್ತಿಲ್ಲ. ಹಾಗೆ ಈ ಒಂದು ಕ್ಷೇತ್ರದ ವರದರಾಜ ಭಟ್ರು ಶೈಕ್ಷಣಿಕವಾಗಿ ಬಹಳ ಕಳಕಳಿಯುಳ್ಳವರು. ಇವರು ಶಾಲಾ ಮಕ್ಕಳಿಗೆ ಈ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಆಟೋಟಗಳನ್ನು, ಚಟುವಟಿಕೆಗಳನ್ನು, ಪ್ರಬಂಧ ಲೇಖನ ಇತರ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿ ಬಹುಮಾನ ವಿತರಿಸಿ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಹಾಯಕವಾಗುವಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಾಗಿನಿಂದ ನಮ್ಮ ಕುಟುಂಬ ಎಲ್ಲ ರೀತಿಯಲ್ಲಿ ಸಹಕಾರ ಸಿಕ್ಕಿದೆ, ಒಳ್ಳೆಯದೂ ಆಗಿದೆ. ಈ ದೇವರಲ್ಲಿ ಅತ್ಯಂತ ಪರಿಹಾರ ಕೊಡುವಂತಹ ಶಕ್ತಿ ಎಲ್ಲವನ್ನು ಈ ದೇವರಲ್ಲಿ ನಾವು ಕಾಣಬಹುದು ಅಂತ ಹೇಳ್ಬೋದು. ನಮಸ್ಕಾರ. ಈ ದೇವಸ್ಥಾನಕ್ಕೆ ತುಂಬ ವರ್ಷದಿಂದ ನಾವು ಬರ್ತಾ ಇದ್ದೀವಿ. ನಮ್ಮ ಹಲವಾರು ಕಷ್ಟಗಳಿಗೆ ನಾವಿಲ್ಲಿ ಪರಿಹಾರವನ್ನು ಪಡ್ಕೊಂಡಿದ್ದೇವೆ. ಇದರಿಂದ ತುಂಬ ಭಕ್ತಾದಿಗಳು ಬರ್ತಿದ್ದೀವಿ. ಇವತ್ತು ವಿಶೇಷ ಅಂದರೆ ಪೂಜೆ ಅಂದರೆ ವರ್ಧಂತಿ ಉತ್ಸವ. ತುಂಬ ಹಲವಾರು ಭಕ್ತಗಳು ಇಲ್ಲಿ ಬಂದು ಪರಿಹಾರ ಪಡ್ಕೊಂಡಿದ್ದಾರೆ. ಇಲ್ಲಿ ಬಂದರೆ ಒಳ್ಳೆಯದಾಗ್ತಂತ ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಎಲ್ಲರೂ ಬಂದು ಈ ದೇವರ ಕೃಪೆಯಲ್ಲಿ ಪಾತ್ರರಾಗಬೇಕು. 20 ವರ್ಷ ಹಿಂದೆ ಜೀರ್ಣೋದ್ಧಾರ ದೇವರ ಪ್ರತಿಷ್ಠೆ ಆಯಿತು. ಜೀರ್ಣೋದ್ಧಾರ ಪ್ರತಿಷ್ಠೆಯಾಗಿ ಪ್ರತಿ ವರ್ಷ ವರ್ಧಂತಿ ಉತ್ಸವ ಆಚರಣೆ ಉತ್ಸವದಲ್ಲಿ ಹಾಗೂ ರಾತ್ರಿ ದಿವಸದಲ್ಲಿ ಹಾಗೂ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಆಗ್ತಾ ಇರ್ತವೆ. ಹಾಗೂ ಇಲ್ಲಿ ಪ್ರಧಾನ ಅಂದರೆ ಜ್ಯೋತಿಷ್ಯ. ಅಲ್ಲಿ ನಮ್ಮ ಪ್ರಧಾನ ಅರ್ಚಕರಾದ ಶ್ರೀ ವರದರಾಜ ಭಟ್ರವರು ಜ್ಯೋತಿಷ್ಯ ಮುಖಾಂತರ ತುಂಬ ಜನರಿಗೆ ಇಲ್ಲಿ ಬಂದು ಅವರ ಪ್ರಶ್ನೆಯಲ್ಲಿ ಕೇಳಿಕೊಂಡು ಏನಾದರೂ ಅವರಿಗೆ ಆ ದುಃಖಗಳಿಗೆ, ಕಷ್ಟಗಳಿಗೆ ಪರಿಮಾರ್ಜನೆ ಮಾಡುವಂಥ ಕಾರಣಿಕ ದೇವಸ್ಥಾನ. ಮುಖ್ಯ ಪ್ರಾಣ ಹಾಗೂ ವೀರವಿಠ್ಠಲ ನರಸಿಂಹರು ತುಂಬ ಜನ ಬರ್ತಾರೆ. ನಮಸ್ಕಾರ. ನಾನು ಮನೆ ಮಗಳು ಅಂದರೆ ವಾಮನ್ ಭಟ್ರವರ ಮಗಳು, ವರದರಾಜ ಭಟ್ರವರ ಅಕ್ಕ. ನಾನು ಸಣ್ಣ ಇರಬೇಕಿದ್ರೆ ಇಲ್ಲಿ ಒಂದು ಚಿಕ್ಕ ದೇವಾಲಯ ಇತ್ತು. ನಮ್ಮ ತಂದೆಯವರು ಕೂಡ ಜ್ಯೋತಿಷವನ್ನು ನೋಡ್ತಿದ್ರು, ಪ್ರಸಾದವನ್ನು ಕೊಡ್ತಿದ್ರು. ಇಲ್ಲಿ ಬಹಳ ಜನ ಬರ್ತಿದ್ರು. ಏನೋ ಒಳ್ಳೆಯದಾಗಿದೆ ಅಂತ ಹೇಳ್ಕೊಂಡು ಹೀಗೆ ಏನೇ ತಾಪತ್ರಯಗಳಿದ್ರು, ತೊಂದರೆಗಳಿದ್ರು, ನಮ್ಮ ತಂದೆಯವರಿಂದ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾಯಿದ್ರು. ಈಗ ಈ ದೇವಾಲಯವು 20 ವರ್ಷಗಳಿಂದ ದೊಡ್ಡ ದೇವಾಲಯವಾಗಿ ಪರಿವರ್ತನೆಯಾಗಿದೆ. ದೊಡ್ಡ ದೇವಾಲಯವನ್ನು ಕಟ್ಟಿದ್ದಾರೆ. ಅನೇಕ ಭಕ್ತಾದಿಗಳು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಈಗ 20ನೇ ವರ್ಧಂತಿ ಉತ್ಸವ ನಡೀತಾ ಇದೆ. ಇಲ್ಲಿ ವೀರವಿಠ್ಠಲ ಮುಖ್ಯ ಪ್ರಾಣ ದೇವರ ಪ್ರಖ್ಯಾತಿ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ, ಎಲ್ಲ ಕಡೆಗೂ ಕೂಡ ಪಸರಿಸ್ತಾ ಇದೆ. ಇಲ್ಲಿಯ ಕುಟುಂಬದವರ ಅಂದರೆ ಮಾತು, ಜಾತಕ ನೋಡೋದಿರಲಿ ಅಥವಾ ಜ್ಯೋತಿಷ್ಯ ನೋಡೋದಿರಲಿ, ಎಲ್ಲ ಕಡೆಗೂ ಕೂಡ ಪ್ರಸಾರವಾಗ್ತಾ ಇದೆ. ಅದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತಾ ಇದೆ. ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ನಾವು ಇಲ್ಲಿ ಚಿಕ್ಕವರಿಂದಲೂ ಬರ್ತಾ ಇದ್ದೀವಿ. ಇಲ್ಲಿನ ತಾಯಿ 35 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕುಟುಂಬದವರಿಗೂ ಈ ದೇವಸ್ಥಾನದಿಂದ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ನಾವು ನಮ್ಮ ದಿನ ಬಂದ್ಕೊಂಡು ಅಥವಾ ವಾರದ ಒಂದಿನ ಮಾಡ್ಕೊಂಡು ನಾವು ಸೇವೆಯನ್ನು ಮಾಡ್ತೀವಿ ಅಂತ ಹೇಳಬೇಕು ಅಂದರೆ, ಇದು
ಯಾಕೆಂದರೆ ಇಲ್ಲಿ ದೇವಸ್ಥಾನದ ಆಡಳಿತದ ಮಂಡಳಿಯ ಜನರು ಕೂಡ ಈ ದೇವಸ್ಥಾನದ ಅರ್ಚಕರು ಕೂಡ ಅವ್ರ ಮನಸ್ಸು ತುಂಬ ಒಳ್ಳೆಯದು. ಯಾಕೆಂದರೆ ಇಲ್ಲಿ ಬಡವರು ಭೇದ ಭಾವ ಜಾತಿ ಭೇದ ಯಾವುದೇ ಇಲ್ಲದೆ ತಾರತಮ್ಯ ಮಾಡದೆ ನಮ್ಮೆಲ್ಲ